ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಸೆಪ್ಟೆಂಬರ್ 26ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಸರ್ಕಾರಿ ನೌಕರರಿಗೆ ಸಂಜೀವಿನಿ ಯೋಜನೆ ಅಡಿ ವೈದ್ಯಕೀಯ ಸೇವೆಗಳನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು: ಕರ್ನಾಟಕ ಹಣಕಾಸು ಇಲಾಖೆ, ಕರ್ನಾಟಕ ರಾಜ್ಯ ಆರೋಗ್ಯ ಸುರಕ್ಷಾ ಟ್ರಸ್ಟ್, ನೌಕರರ ಭವಿಷ್ಯ ನಿಧಿ ಸಂಸ್ಥೆ, ರಾಜ್ಯ ನೌಕರರ ವಿಮಾ ನಿಗಮ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇತ್ತೀಚೆಗೆ ಸಂಜೀವಿನಿ ಯೋಜನೆ ಸುದ್ದಿಯಲ್ಲಿದೆ. ಈ ಸಂಜೀವಿನಿ ಯೋಜನೆ ಅಡಿ ಕರ್ನಾಟಕದ ಸರ್ಕಾರಿ ನೌಕರರಿಗೆ ವೈದ್ಯಕೀಯ ಸೇವೆಗಳನ್ನು ಒದಗಿಸಲಾಗುತ್ತೆ. ಇದನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಅಂತ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಕರ್ನಾಟಕ ರಾಜ್ಯ ಆರೋಗ್ಯ ಸುರಕ್ಷಾ ಟ್ರಸ್ಟ್. ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರನ್ನು ಅವಲಂಬಿತ ಕುಟುಂಬದ ಸದಸ್ಯರು ಇವರಿಗೆ ಒಂದು ನಗದು ರಹಿತ, ಯಾವುದೇ ರೀತಿ ಹಣವನ್ನು ಪಡೆಯದೆ ಒಂದು ನಗದು ರಹಿತ ಚಿಕಿತ್ಸೆ ಒದಗಿಸುವಂತಹ ಯೋಜನೆ ಯಾವುದು ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸಂಜೀವಿನಿ ಯೋಜನೆ. ಈ ಯೋಜನೆ ಅಧಿಕೃತವಾಗಿ ಅಕ್ಟೋಬರ್ 1ರಿಂದ ಜಾರಿಗೆ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಕಮ್ಮಿಂಗ್ ಎಕ್ಸಾಮ್ಸ್ಗಳಲ್ಲಿ PSI, PC ಯಾವುದೇ ಎಕ್ಸಾಮ್ನಲ್ಲೂ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಈ ಯೋಜನೆ ಸಂಜೀವಿನಿ ಅಥವಾ ಕರ್ನಾಟಕ ಸರ್ಕಾರಿ ನೌಕರರ ಆರೋಗ್ಯ ಯೋಜನೆ ಅಂತ ಹೇಳಿ ಕರೀತಾರೆ. ಈ ಯೋಜನೆಯ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅಂತಂದರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಇರುವಂತಹ ರಾಜ್ಯ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇದರ ನಿರ್ವಹಣೆಯನ್ನು ಮಾಡುತ್ತೆ. ಏನು ಈ ಯೋಜನೆಯ ಉದ್ದೇಶ ಅಂತ ಗೊತ್ತಿರಬೇಕು. ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರು ಏನಿರ್ತಾರೆ ಅವರಿಗೆ ಒಂದು ಉತ್ತಮ ಗುಣಮಟ್ಟದ ನಗದು ರಹಿತ ಚಿಕಿತ್ಸೆ, ಯಾವುದೇ ಹಣವನ್ನು ಪಡೆಯದೆ, ಯಾವುದೇ ನಗದನ್ನು ಪಡೆಯದೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಈ ಯೋಜನೆ ಅಕ್ಟೋಬರ್ 1ರಿಂದ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ. ಈ ಯೋಜನೆಗೆ ಈ ಒಂದು ಬಜೆಟ್ನಲ್ಲಿ 27,000 ಕೋಟಿ ರೂಪಾಯಿಗಳಷ್ಟು ಒಂದು ಅನುದಾನವನ್ನು ಮೀಸಲು ಇಟ್ಟಿದೆ ನಮ್ಮ ಸರ್ಕಾರ. ಇದರ ಫಲಾನುಭವಿಗಳು ಯಾರ್ಯಾರಿರ್ತಾರೆ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು. ಸುಮಾರು 5.20 ಲಕ್ಷ ಸರ್ಕಾರಿ ನೌಕರರು, 3 ಲಕ್ಷ ಪಿಂಚಣಿದಾರರು ಮತ್ತು ಅವರನ್ನು ಅವಲಂಬಿತ ಕುಟುಂಬದ ಸದಸ್ಯರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಬಹುದು. ಈ ಯೋಜನೆ ಹೊರರೋಗಿ ಚಿಕಿತ್ಸೆ, 6 ತಿಂಗಳ ಔಷಧಿ ಮತ್ತು 1,200ಕ್ಕೂ ಹೆಚ್ಚು ವೈದ್ಯಕೀಯ ಕಾರ್ಯವಿಧಾನಗಳನ್ನು ಕೂಡ ಒಳಗೊಂಡಿರುತ್ತೆ. ಈ ಯೋಜನೆಯ ಅಡಿಯಲ್ಲಿ 500 ಖಾಸಗಿ ಆಸ್ಪತ್ರೆ ಮತ್ತು ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ನೌಕರರ ಗ್ರೂಪ್ಗಳನ್ನು ಆಧರಿಸಿ 250 ರೂಪಾಯಿಂದ 1,000 ರೂಪಾಯಿವರೆಗೆ ಒಂದು ಮಾಸಿಕ ವಂತಿಕೆಯನ್ನು ಕೂಡ ಇಲ್ಲಿ ನಿಗದಿಪಡಿಸಿರ್ತಾರೆ. ಮತ್ತು ಆಸ್ಪತ್ರೆಯಲ್ಲಿ ನೇರವಾಗಿ ವೆಚ್ಚವನ್ನು ಭರಿಸಲಾಗುತ್ತೆ. ಸಣ್ಣ ಪುಟ್ಟ ಚಿಕಿತ್ಸೆಗಳಿಗೆ ಖರ್ಚು ಮಾಡಿದ ಹಣಕ್ಕೆ 6 ತಿಂಗಳವರೆಗೆ ಮರುಪಾವತಿ ಸೌಲಭ್ಯ ಇರುತ್ತೆ. ಸೊ ಇಲ್ಲಿ ಆಸ್ಪತ್ರೆಯಲ್ಲಿ ಏನು ಖರ್ಚಾಗುತ್ತೆ ಅದನ್ನು ನೇರವಾಗಿ ಇಲಾಖೆಯಿಂದ ಭರಿಸ್ತಾರೆ. ಇನ್ನು ಸಣ್ಣ ಪುಟ್ಟ ಏನು ಚಿಕಿತ್ಸೆಯನ್ನು ಖರ್ಚು ಮಾಡಿದರೆ ಅದಕ್ಕೆ 6 ತಿಂಗಳವರೆಗೆ ಮರುಪಾವತಿ ಕೂಡ ಸರ್ಕಾರ ಮಾಡಿ ಕೊಡುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೈದರಾಬಾದ್ನಲ್ಲಿ ಸ್ನೈಪರ್ ರೈಫಲ್ ತಯಾರಿಕೆಗಾಗಿ ಸಹಯೋಗ ನೀಡಿರುವ ವಿದೇಶಿ ಸಂಸ್ಥೆ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು: ಕರಾಕಲ್ ಸಂಸ್ಥೆ, ಲಾಕ್ಹೀಡ್ ಮಾರ್ಟಿನ್, ಬೋಯಿಂಗ್, ಡಸಾಲ್ಟ್ ಏವಿಯೇಷನ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಹೈದರಾಬಾದ್ನಲ್ಲಿ ಇತ್ತೀಚೆಗೆ ಸ್ನೈಪರ್ ರೈಫಲ್ಗಳನ್ನು ತಯಾರಿ ಮಾಡೋಕೆ ಒಂದು ವಿದೇಶಿ ಸಂಸ್ಥೆ ಒಪ್ಪಂದ ಮಾಡಿಕೊಳ್ಳುತ್ತೆ. ಅದು UAE ಮೂಲದ ಕರಾಕಲ್ ಸಂಸ್ಥೆ. ಸಂಸ್ಥೆ ಹೆಸರೇನು? ಕರಾಕಲ್ ಸಂಸ್ಥೆ. ಹೈದರಾಬಾದ್ನ ಘಟಕದಲ್ಲಿ ಸ್ನೈಪರ್ ರೈಫಲ್ಗಳನ್ನು ತಯಾರಿಕೆ ಮಾಡೋಕೆ ಈ ಒಪ್ಪಂದ ಆಗುತ್ತೆ. ಸಣ್ಣ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂತಹ ಸಂಸ್ಥೆ ಅಬುದಾಬಿಯ ಎಡ್ಜ್ ಕರಾಕಲ್ ಸಂಸ್ಥೆ ಹೈದರಾಬಾದ್ನ MEIL ಸಮೂಹದ ಐಕಾಮ್ ಟೆಲಿ ಲಿಮಿಟೆಡ್ ಸಹಯೋಗದಲ್ಲಿ ಒಂದು ಕೇಂದ್ರ ಮೀಸಲು ಪೊಲೀಸ್ ಪಡೆಗೆ, CRPF ಅಂತ ಕರಿತೀವಿ, CRPF, ಈ ಕೇಂದ್ರ ಒಂದು ಮೀಸಲು ಪಡೆ ಏನಿದೆ ಪೊಲೀಸ್ ಪಡೆ, ಇಲ್ಲಿನ ಘಟಕದಲ್ಲಿ ಸ್ನೈಪರ್ ರೈಫಲ್ಗಳನ್ನು ತಯಾರು ಮಾಡೋಕೆ ಒಂದು ಒಪ್ಪಂದ ಏರ್ಪಡುತ್ತೆ. ಈ ಯೋಜನೆಗೆ ಹೈದರಾಬಾದ್ನಲ್ಲಿ ಸ್ನೈಪರ್ ರೈಫಲ್ ತಯಾರಿಕೆ ಅಂತ ಹೇಳಿ ಕರೀತಾರೆ. ಈ ಯೋಜನೆ UAE ಮೂಲದ ಕರಾಕಲ್ ಸಂಸ್ಥೆ ಮತ್ತು ಹೈದರಾಬಾದ್ನ ಇಂಟರ್
ವೆನ್ಷನಲ್ ಸಮೂಹದ ವಿಕಾಂಟ್ರಿ ಲಿಮಿಟೆಡ್ ನಡುವಿನ ಒಂದು ಸಹಭಾಗಿತ್ವ ಅಂದರೆ ಒಂದು ಒಪ್ಪಂದ ಮಾಡ್ಕೋತಾರೆ. ರೈಫಲ್ಗಳನ್ನು ತಯಾರಿಕೆ ಮಾಡೋಕೆ ಹೈದರಾಬಾದ್ನಲ್ಲಿರುವ ಕೇಂದ್ರ ಮೀಸಲು ಪೊಲೀಸ್ ಪಡೆಗೆ ಸೇರಿದ ಜಾಗದಲ್ಲಿ ಈ ಒಂದು ತಯಾರಿಕೆ ನಡೆಯುತ್ತೆ. ಗರಿಷ್ಠ ಕಾರ್ಯಕ್ಷಮತೆಯ 200 JFR ಸ್ನೈಫರ್ ರೈಫಲ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಯಾವ ಕಾರ್ಯಕ್ಷಮತೆ ಯಾವ ಕ್ಯಾಟಗರಿಯ ಒಂದು ರೈಫಲ್ಗಳನ್ನು ತಯಾರು ಮಾಡ್ತಾರೆ? 200 JFR ಸ್ನೈಫರ್ ರೈಫಲ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಈ ತಯಾರಿಕೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ರಕ್ಷಣಾ ಉತ್ಪಾದನೆಯಲ್ಲಿ ಭಾರತವನ್ನು ಸೆಲ್ಫ್ ಡಿಪೆಂಡೆಂಟ್ ಅಂದರೆ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡೋದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗುತ್ತೆ. ಇದು ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮ ಏನಿದೆ, ಇನಿಷಿಯೇಟಿವ್ ಏನಿದೆ, ಅದರ ಭಾಗ ಕೂಡ ಆಗುತ್ತೆ. ಈ ರೈಫಲ್ಗಳನ್ನು ಭಾರತೀಯ ಸೇನೆ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಮತ್ತು ಇತರ ಅಗತ್ಯ ಇರುವಂತಹ ಸಂಸ್ಥೆಗಳು ಖರೀದಿ ಮಾಡುತ್ತೆ. ಈ ಯೋಜನೆ ಭಾರತದ ಸಣ್ಣ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನ ವರ್ಗಾವಣೆಯ ನೀತಿಗೆ ಒಂದು ಅನುಮೋದನೆ ಪಡೆಯುತ್ತೆ. 2025ರ 4ನೇ ತ್ರೈಮಾಸಿಕದಲ್ಲಿ CRPFಗೆ 200 ಸ್ನೈಫರ್ ರೈಫಲ್ಗಳನ್ನು ವಿತರಣೆ ಮಾಡುವಂತಹ ಒಂದು ಟಾರ್ಗೆಟ್ ಅನ್ನು ಈ ಯೋಜನೆ ಹೊಂದಿರುತ್ತೆ. ಇದು ಭಾರತದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಹೆಜ್ಜೆ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಸ್ಸಾಮಿ ಸಂಗೀತಗಾರ ಮತ್ತು ಗಾಯಕ ಜುಬಿನ್ ಗಾರ್ಗ್ ಅವರು ಯಾವ ಚಲನಚಿತ್ರದ ಯಾ ಅಲಿ ಹಾಡಿನ ಮೂಲಕ ರಾಷ್ಟ್ರಮಟ್ಟದಲ್ಲಿ ಜನಪ್ರಿಯತೆ ಗಳಿಸಿದರು ಅಂತ ಪ್ರಶ್ನೆ. ಆಯ್ಕೆಗಳು ಕೈಟ್, ಗ್ಯಾಂಗ್ಸ್ಟರ್, ಮಿಷನ್ ಚೀನಾ, ದಿಲ್ ತುಮ್ ಹೈ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಅಸ್ಸಾಮಿ ಸಂಗೀತಗಾರ ಯಾರು? ಗಾಯಕ ಜುಬಿನ್ ಗಾರ್ಗ್ ಅವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು. ಯಾಕೆ? ಅವರ ಒಂದು ನಿಧನ ಆಗುತ್ತೆ. ಹಾಗಾಗಿ ಅವರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಜುಬಿನ್ ಗಾರ್ಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಅಂತ ಕೇಳಿದ್ರೆ ಸಂಗೀತ ಕ್ಷೇತ್ರಕ್ಕೆ ಸಂಬಂಧವನ್ನು ಪಡ್ತಾರೆ. ಸೊ ಅವರು ಯಾ ಅಲಿ ಹಾಡಿನ ಮೂಲಕ ಒಂದು ಖ್ಯಾತಿಯನ್ನು ಪಡ್ಕೋತಾರೆ. ಗ್ಯಾಂಗ್ಸ್ಟರ್ ಚಿತ್ರದ ಒಂದು ಹಾಡಾಗುತ್ತೆ. ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಅವರ ಒಂದು ನಿಧನ ಬಗ್ಗೆ ಈ ಪ್ರಶ್ನೆ ಇರುತ್ತೆ. ಜುಬಿನ್ ಗಾರ್ಗ್ ಅವರು ಗ್ಯಾಂಗ್ಸ್ಟರ್ ಎಂಬ ಚಲನಚಿತ್ರಕ್ಕಾಗಿ ಹಾಡಿದಂತಹ ಯಾ ಅಲಿ ಹಾಡಿನ ಮೂಲಕ ಭಾರತದಲ್ಲಿ ಒಂದು ಪ್ರಖ್ಯಾತವನ್ನು ಪಡ್ಕೋತಾರೆ. ಸೊ ಜುಬಿನ್ ಗಾರ್ಗ್ ಅವರು ಮುಖ್ಯವಾಗಿ ಅಸ್ಸಾಮಿ, ಹಿಂದಿ ಮತ್ತು ಬಂಗಾಳಿ ಭಾಷೆಯಲ್ಲಿ ಹಾಡುಗಳನ್ನು ರಚನೆ ಹಾಡ್ತಾರೆ. ಅವರು ಸೆಪ್ಟೆಂಬರ್ 19, 2025ರಂದು ಸಿಂಗಾಪುರದಲ್ಲಿ ಒಂದು ನಿಧನವನ್ನು ಹೊಂದುತ್ತಾರೆ. ಅವರು ಕೇವಲ ಗಾಯಕ ಮಾತ್ರ ಅಲ್ಲ, ಸಂಗೀತ ಸಂಯೋಜಕ, ನಟ, ನಿರ್ದೇಶಕ ಮತ್ತು ಕವಿ ಕೂಡ ಹೌದು. ಅವರು 40ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಸುಮಾರು 38,000 ಹಾಡುಗಳನ್ನು ಹಾಡಿದ್ದಾರೆ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸಾಂಸ್ಕೃತಿಕ ಐಕಾನ್ ಅಂತ ಹೇಳಿ ಕರೀತಾರೆ. ಯಾರಿಗೆ ಸಾಂಸ್ಕೃತಿಕ ಐಕಾನ್ ಅಂತ ಕರೀತಾರೆ ಅಂತ ಕೇಳಿದ್ರೆ, ಅಸ್ಸಾಂ ರಾಜ್ಯದಲ್ಲಿ ಸಂಗೀತಕ್ಕೆ ಅವರು ನೀಡಿದ ಅಪಾರ ಕೊಡುಗೆಗಾಗಿ ಅವರನ್ನು ಸಾಂಸ್ಕೃತಿಕ ಐಕಾನ್ ಅಂತ ಹೇಳಿ ಕರೀತಾರೆ. ಅವರು ಡ್ರಮ್, ಗಿಟಾರ್, ಹಾರ್ಮೋನಿಯಂ, ತಬಲಾ ಸೇರಿದಂತೆ 12ಕ್ಕಿಂತ ಅಧಿಕ ವಾದ್ಯಗಳನ್ನು ನುಡಿಸುವಂತಹ ಕೌಶಲ್ಯವನ್ನು ಹೊಂದಿದ್ರು. ಅಸ್ಸಾಂ ಸರ್ಕಾರ ಅವರ ನಿಧನಕ್ಕೆ ಒಂದು ಶೋಕಾಚರಣೆಯನ್ನು ಕೂಡ ಇಲ್ಲಿ ಆಚರಣೆ ಮಾಡಿರುತ್ತೆ. ನಮಗೆ ಮುಖ್ಯವಾಗಿ ಎಕ್ಸಾಮ್ ದೃಷ್ಟಿಯಿಂದ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ಗೊತ್ತಿದ್ರೆ ಸಾಕಾಗುತ್ತೆ. ಪ್ಲಸ್ ಅದರ ಹಿಸ್ಟ್ರಿ ಕೂಡ, ಅವರ ಬಗ್ಗೆ ಒಂದು ಹೆಚ್ಚುವರಿ ಮಾಹಿತಿ ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೂರ್ಣ ಹೆಸರು ಹರಾಲ್ಡ್ ಡೆನ್ನಿಸ್ ಬರ್ಡ್. ಇವರು ಪ್ರಸಿದ್ಧರಾಗಿದ್ದು ಯಾವ ಹೆಸರಿನಿಂದ ಅಂತ ಪ್ರಶ್ನೆ. ಆಯ್ಕೆಗಳು ಮಿಸ್ಟರ್ ಕೂಲ್, ಬರ್ಡಿ, ಡಿಕ್ಕಿ ಬರ್ಡ್, ಹಾಲ್ ಬರ್ಡ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಡಿಕ್ಕಿ ಬರ್ಡ್ ಅಂತ ಹೇಳಿ ಕರೀತಾರೆ. ಯಾರಿಗೆ? ಹರಾಲ್ಡ್ ಡೆನ್ನಿಸ್ ಬರ್ಡ್ ಅವರಿಗೆ ಇನ್ನೊಂದು ಹೆಸರೇನು? ಡಿಕ್ಕಿ ಬರ್ಡ್. ಯಾಕೆ ಇವರು ಸುದ್ದಿಯಲ್ಲಿ ಇದ್ದಾರೆ ಅಂತ ಕೇಳಿದ್ರೆ, ದಿಗ್ಗಜ ಅಂಪೈರ್ ಆಗಿದ್ರು, ಕ್ರಿಕೆಟ್ನ ಅಂಪೈರ್ ಆಗಿರ್ತಾರೆ. ಅವರು ಇತ್ತೀಚೆಗೆ ನಿಧನವನ್ನು ಹೊಂದಿರ್ತಾರೆ, ಹಾಗಾಗಿ ಸುದ್ದಿಯಲ್ಲಿದ್ದಾರೆ. ಡಿಕ್ಕಿ ಬರ್ಡ್ ಅವರು ಹೆರಾಲ್ಡ್ ಡೆನ್ನಿಸ್ ಬರ್ಡ್ ಎಂಬ ಪೂರ್ಣ ಹೆಸರಿನಿಂದ ಪ್ರಸಿದ್ಧ ಆಗ್ತಾರೆ. ಸೊ ಕ್ರಿಕೆಟ್ಗೆ ಸಂಬಂಧಪಡ್ತಾರೆ, ಒಬ್ಬ ಅಂಪೈರ್ ಆಗಿರ್ತಾರೆ, ಅಂತಾರಾಷ್ಟ್ರೀಯ ಅಂಪೈರ್. 1973ರಿಂದ 1996ರವರೆಗೆ 23 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ತಮ್ಮ ಸೇವೆಯನ್ನು ಕೊಟ್ಟಿರ್ತಾರೆ. ಅವರು ತಮ್ಮ ವೃತ್ತಿ ಜೀವನದಲ್ಲಿ 66 ಟೆಸ್ಟ್ ಪಂದ್ಯ, 69 ಏಕದಿನ ಪಂದ್ಯಗಳನ್ನು ಅಂಪೈರಿಂಗ್ ಮಾಡಿರ್ತಾರೆ. ಮುಂದೆ 1975, 1979, 1983 ಸತತವಾಗಿ 3 ವಿಶ್ವಕಪ್ ಫೈನಲ್ ಪಂದ್ಯಗಳಲ್ಲಿ ಅಂಪೈರ್ ಆಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಅವರದ್ದಾಗಿರುತ್ತೆ. ಸೊ ಈ ಇಯರ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. 1974ರಲ್ಲಿ ಇಂಗ್ಲೆಂಡ್ ಮತ್ತು ಭಾರತದ ನಡುವಿನ ಒಂದು ಪಂದ್ಯದಲ್ಲಿ ಒಂದು ಹಾಸ್ಯ ಘಟನೆ ಆಗುತ್ತೆ. ಸೊ ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರ ಹಾಸ್ಯ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ, ಸುನಿಲ್ ಗವಾಸ್ಕರ್ ಅವರ ಒಂದು ಕೂದಲನ್ನು ಅವರು ಕತ್ತರಿಸ್ತಾರೆ, ಅಂದರೆ ಅದು ಕಣ್ಣಿಗೆ ಅಡ್ಡಿಪಡಿಸುತ್ತೆ ಅಂತ ಹೇಳಿ. ಜಸ್ಟ್ ಇದೊಂದು ಅವರ ಹಾಸ್ಯ ಪ್ರಜ್ಞೆಗೆ ಒಂದು ನಿದರ್ಶನ ಆಗುತ್ತೆ. ಅವರು ಕೊನೆಯ ಟೆಸ್ಟ್ ಪಂದ್ಯದಲ್ಲಿ 1996 ಆಟಗಾರರಿಂದ ಗಾರ್ಡ್ ಆಫ್ ಆನರ್ ಗೌರವವನ್ನು ಕೂಡ ಪಡ್ಕೋತಾರೆ.
ಸೊ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಏನು ಅಂತ ಕೇಳಿದ್ರೆ ಅವರ ಒಂದು ಇನ್ನೊಂದು ಹೆಸರು ಏನಂತ ಇತ್ತು, ಡಿಕ್ಕಿ ಬರ್ಡ್ ಗೊತ್ತಿರಬೇಕು ಮತ್ತು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ನಮಗೆ ಅಷ್ಟು ಗೊತ್ತಿದ್ರೆ ಸಾಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಹಿಳೆಯರ ಬ್ಯಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಸತತವಾಗಿ 3ನೇ ಬಾರಿಗೆ ಗೆದ್ದು ಹೊಸ ದಾಖಲೆ ನಿರ್ಮಿಸಿದ ಮೊದಲ ಮಹಿಳಾ ಆಟಗಾರ್ತಿ ಯಾರು? ಆಯ್ಕೆಗಳು ಐತನಾ ಬೋನ್ಮತಿ, ಮೆಗನ್ ರಾಪಿನೋ, ಅಲೆಕ್ಸಿಯಾ ಪುಟೆಲ್ಲಾಸ್, ಮಾರ್ತಾ ವಿಯೆರಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಐತಾನಾ ಬೋನ್ಮತಿ. ಸೊ ಮಹಿಳೆಯರ ಬ್ಯಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಸತತವಾಗಿ 3ನೇ ಬಾರಿಗೆ ಗೆದ್ದು ಒಂದು ದಾಖಲೆಯನ್ನು ನಿರ್ಮಾಣ ಮಾಡ್ತಾರೆ. ಸೊ ಬ್ಯಾಲನ್ ಡಿ'ಒರ್ ಪ್ರಶಸ್ತಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಡುತ್ತೆ. ಇನ್ನು ಅದೇ ರೀತಿ ಪುರುಷರಲ್ಲಿ ಓಸ್ಮಾನ್ಗೆ ಒಂದು ಬ್ಯಾಲನ್ ಡಿ'ಒರ್ ಪ್ರಶಸ್ತಿ ಬರುತ್ತೆ. ಓಸ್ಮಾನ್ ಡೆಂಬೆಲ್ ಗೊತ್ತಿರಬೇಕು. ಓಸ್ಮಾನ್ ಡೆಂಬೆಲ್ ಓಡಿ ಪುರುಷರ ವಿಭಾಗದಲ್ಲಿ ಬ್ಯಾಲನ್ ಡಿ'ಒರ್ ಪ್ರಶಸ್ತಿ ಪಡ್ಕೋತಾರೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಐತಾನಾ ಬೋನ್ಮತಿ ಬ್ಯಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಪಡ್ಕೋತಾರೆ. 2025 ಮಹಿಳೆಯರ ವಿಭಾಗದಲ್ಲಿ ಐತಾನಾ ಬೋನ್ಮತಿ ಅವರು ಬ್ಯಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಗೆಲ್ತಾರೆ. ಇದು ಅವರಿಗೆ ಸತತವಾಗಿ 3ನೇ ಪ್ರಶಸ್ತಿ ಆಗುತ್ತೆ. ಈ ಸಾಧನೆ ಮಾಡಿದ ಮೊದಲ ಮಹಿಳಾ ಆಟಗಾರ್ತಿ ಎಂಬ ದಾಖಲೆಯನ್ನು ಕೂಡ ಅವರು ಪಡ್ಕೋತಾರೆ. ಈ ಮೂಲಕ ಅವರು ಲಿಯೋನಲ್ ಮೆಸ್ಸಿ ಮತ್ತು ಮೈಕೆಲ್ ಪ್ಲಾಟಿನ್ ನಂತರ ಸತತ 3 ಪ್ರಶಸ್ತಿಗಳನ್ನು ಗೆದ್ದ 3ನೇ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ. ಅವರು ಸ್ಪೇನ್ನ ಬಾರ್ಸಿಲೋನಾ ಕ್ಲಬ್ ಪರವಾಗಿ ಆಟ ಆಡ್ತಾರೆ. ಇನ್ನು ಬಾರ್ಸಿಲೋನಾ ತಂಡ ಕೂಡ ದೇಶೀಯ ಟ್ರೇಬಲ್ ಗೆಲ್ಲುವಲ್ಲಿ ಮತ್ತು ಯುರೋಪಿಯನ್ ಚಾಂಪಿಯನ್ಶಿಪ್ನ ಫೈನಲ್ಗೆ ತಲುಪುವಲ್ಲಿ ಇವರ ಪಾತ್ರ ಪ್ರಮುಖ ಆಗಿತ್ತು. ಇನ್ನು ಪುರುಷರ ಬ್ಯಾಲನ್ ಡಿ'ಒರ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ಆಟಗಾರ ಉಸ್ಮಾನ್ ಡೆಂಬೆಲ್ ಅವರು ಗೆಲ್ತಾರೆ. ಇನ್ನು ಇತರೆ ಪ್ರಶಸ್ತಿಗಳ ಬಗ್ಗೆ ಗಮನವನ್ನು ಕೊಡೋಣ. ಕೋಫಾ ಟ್ರೋಫಿ ಇದು ಅತ್ಯುತ್ತಮ ಯುವ ಆಟಗಾರರಿಗೆ ಕೊಡ್ತಾರೆ. ಯಾರು ಗೆಲ್ತಾರೆ ಇದನ್ನು? ಲ್ಯಾಮಿನೆ ಯಮಾಲ್. ಇನ್ನು ಆಶಿನ್ ಟ್ರೋಫಿ ಇದು ಅತ್ಯುತ್ತಮ ಗೋಲ್ ಕೀಪರ್ಗೆ ಕೊಡ್ತಾರೆ. ಇದನ್ನು ಗೆದ್ದಂಥವರು ಜಿಯಾನ್ ಲೂಯಿಜಿ ಡೊನ್ನರುಮಾ. ಇನ್ನು ಜೋಯಾನ್ ಕ್ರೂಯಿಫ್ ಟ್ರೋಫಿ ಇದು ಅತ್ಯುತ್ತಮ ಕೋಚ್ಗೆ ಕೊಡ್ತಾರೆ. ಇದನ್ನು ಗೆದ್ದಂಥವರು ಲೂಯಿಸ್ ಎನ್ರಿಕ್. ಇನ್ನು ಕ್ಲಬ್ ಆಫ್ ದ ಇಯರ್ ಇದನ್ನು ಪುರುಷರ ಕ್ಲಬ್ನಲ್ಲಿ ಪ್ಯಾರಿಸ್ ಸೆಮ್ ಜರ್ಮೈನ್ PSG ಅಂತ ಕರಿತೀವಿ, ಈ ಕ್ಲಬ್ ಗೆಲ್ಲುತ್ತೆ. ಹಾಗೆ ಮಹಿಳೆಯರ ಕ್ಲಬ್ ಆರ್ಸೆನಲ್ ಈ ಪ್ರಶಸ್ತಿಯನ್ನು ಗೆಲ್ಲುತ್ತೆ. ಇನ್ನು ಬ್ಯಾಲನ್ ಡಿ'ಒರ್ ಏನಿದೆ ಇದು ವಿಶ್ವ ಫುಟ್ಬಾಲ್ನಲ್ಲಿ ಅತ್ಯಂತ ಪ್ರತಿಷ್ಠಿತ ವೈಯಕ್ತಿಕ ಪ್ರಶಸ್ತಿಗಳಲ್ಲಿ ಒಂದಾಗುತ್ತೆ. ಮುಂದಿನ ಪ್ರಶ್ನೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಮೂಳೆ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಉದ್ದೇಶ ಹೊಂದಿದ್ದ ಸೂರ್ಯಕಾಂತಿ ಎಂಬ ಕನ್ನಡ ಕಿರುಚಿತ್ರಕ್ಕಾಗಿ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ಪ್ರಶಸ್ತಿ ಪಡೆದ ನಿರ್ದೇಶಕರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಯಶೋಧ ಸೂರ್ಯೋದಯ್, ರಿಷಬ್ ಶೆಟ್ಟಿ, ಡಾಕ್ಟರ್ ಚಿದಾನಂದ್ ನಾಯಕ್, ಸತ್ಯಪ್ರಕಾಶ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇತ್ತೀಚೆಗೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡ್ತಾರೆ. ಈ ಒಂದು ಸಮಾರಂಭದಲ್ಲಿ ಸನ್ಫ್ಲವರ್ ಸೂರ್ಯಕಾಂತಿ ಎಂಬ ಕನ್ನಡ ಕಿರುಚಿತ್ರಕ್ಕಾಗಿ ಚಿದಾನಂದ್ ನಾಯಕ್ ಅವರಿಗೆ ಈ ಒಂದು ಪ್ರಶಸ್ತಿ ಬರುತ್ತೆ. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಕನ್ನಡದ ಕಿರುಚಿತ್ರ ಸೂರ್ಯಕಾಂತಿ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ಪ್ರಶಸ್ತಿಯನ್ನು ಗೆಲ್ಲುತ್ತೆ. ಸೊ ಈ ಚಿತ್ರದ ನಿರ್ದೇಶಕರು ಚಿದಾನಂದ್ ನಾಯಕ್. ಈ ಪ್ರಶಸ್ತಿಯನ್ನು ಯಾರು ಪ್ರದಾನ ಮಾಡ್ತಾರೆ ಅಂತ ಕೇಳಿದ್ರೆ ದ್ರೌಪದಿ ಮುರ್ಮು ಅವರು, ನಮ್ಮ ರಾಷ್ಟ್ರಪತಿಯಾದಂತಹ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡ್ತಾರೆ. ಈ ಒಂದು ಸೂರ್ಯಕಾಂತಿ ಚಿತ್ರ ಸಮಾಜದಲ್ಲಿ ಮೂಳೆ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಈ ಪ್ರಶಸ್ತಿ ಒಂದು ಸಿಲ್ವರ್ ಲೋಟಸ್ ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತೆ. ಈ ಚಿತ್ರವನ್ನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸಿದ್ಧಪಡಿಸಿರ್ತಾರೆ. ಇನ್ನು ಈ ಚಿತ್ರ ಈ ಹಿಂದೆ ಲವ್ ಆಫ್ ಲೈಫ್ ಮತ್ತು ಲಾಸ್ಟ್ ವಿಭಾಗಗಳಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಪಡೆದಿತ್ತು. ಇನ್ನೊಂದು ಕನ್ನಡದ ಚಿತ್ರ ಇದೇ ಸಮಾರಂಭದಲ್ಲಿ ಕಂದಿಲು ಎಂಬ ಇನ್ನೊಂದು ಕನ್ನಡದ ಕಿರುಚಿತ್ರಕ್ಕೆ ಅತ್ಯುತ್ತಮ ನಾನ್ ಫೀಚರ್ ನಿರ್ದೇಶಕ ಪ್ರಶಸ್ತಿ ಕೂಡ ದೊರೆಯುತ್ತೆ. ಇದರ ನಿರ್ದೇಶಕಿ, ಕಂದಿಲು ಚಿತ್ರದ ನಿರ್ದೇಶಕಿ ಯಾರು ಅಂತ ಕೇಳಿದ್ರೆ ಯಶೋಧ ಸೂರ್ಯೋದಯ್. ಯಶೋಧ ಅವರು ಇದರ ನಿರ್ದೇಶಕಿ ಆಗ್ತಾರೆ. ಈ ಪ್ರಶಸ್ತಿಗಳು ಕನ್ನಡ ಚಿತ್ರರಂಗದ ಪ್ರತಿಭೆಯನ್ನು ಹಾಗೆ ಸಮಾಜಮುಖಿ ವಿಷಯಗಳ ಮೇಲಿನ ಅದರ ಕಾಳಜಿಯನ್ನು ರಾಷ್ಟ್ರಮಟ್ಟದಲ್ಲಿ ಎತ್ತಿ ಹಿಡಿಯುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಸರ್ಕಾರ ಶಾಲಾ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಿಸುವ ಯೋಜನೆಯನ್ನು ವಾರಕ್ಕೆ ಎಷ್ಟು ದಿನಗಳಿಗೆ ವಿಸ್ತರಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು 3 ದಿನ, 4 ದಿನ, 5 ದಿನ, 6 ದಿನ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಕರ್ನಾಟಕ ಸರ್ಕಾರ ಶಾಲಾ ಮಕ್ಕಳಿಗೆ ವಾರದಲ್ಲಿ 5 ದಿನ ರಾಗಿ ಮಾಲ್ಟನ್ನು ವಿತರಿಸುವಂತಹ ಒಂದು ಯೋಜನೆಯನ್ನು ರೂಪಿಸಿರುತ್ತೆ. ಯೋಜನೆಯ ವಿಸ್ತರಣೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ರಾಗಿ ಮಾಲ್ಟ್ ವಿತರಣೆ ಯೋಜನೆಯನ್ನು ವಾರಕ್ಕೆ 3 ದಿನಗಳಿಂದ 5 ದಿನಗಳಿಗೆ ವಿಸ್ತರಣೆ ಮಾಡಿರುತ್ತೆ. ಅಂದರೆ ಮುಂಚೆ ಕೇವಲ 3 ದಿನ ಕೊಡ್ತಾ ಇದ್ರು, ಇವಾಗ 5 ದಿನ ಕೊಡ್ತಾರೆ.
ಈ ಯೋಜನೆಯ ಮುಖ್ಯ ಉದ್ದೇಶ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ 1 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಪೌಷ್ಟಿಕ ಆಹಾರವನ್ನು ಒದಗಿಸುವುದಾಗಿರುತ್ತೆ. ಈ ಯೋಜನೆ ಎಲ್ಲ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಜಾರಿಗೆ ಬರುತ್ತೆ. ಮಕ್ಕಳಿಗೆ ರಾಗಿ ಮಾಲ್ಟ್ ಜೊತೆಗೆ ಹಾಲು ಕೂಡ ವಿತರಣೆ ಮಾಡ್ತಾರೆ. ಈ ಹಿಂದೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ವಾರದಲ್ಲಿ 3 ದಿನ ಈ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇತ್ತು. ರಾಗಿ ಮಾಲ್ಟ್ ಮತ್ತು ಹಾಲು ಅಪೌಷ್ಟಿಕತೆಯನ್ನು ಹೋಗಲಾಡಿಸೋಕೆ ಮತ್ತು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡೋಕೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ದಾಖಲಾತಿ ಪ್ರಮಾಣವನ್ನು ಕೂಡ ಹೆಚ್ಚಿಗೆ ಮಾಡುವುದು ಇದರ ಉದ್ದೇಶ ಕೂಡ ಆಗುತ್ತೆ. ಸೊ ಅದರ ಇನ್ನೊಂದು ಉದ್ದೇಶ ಕೂಡ ಇದಾಗುತ್ತೆ. ಈ ಯೋಜನೆ ಮಕ್ಕಳ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋಕೆ ಪೂರಕ ಆಗುತ್ತೆ. ದಾಖಲಾತಿ ಹೆಚ್ಚಿಗೆ ಮಾಡೋಕ್ಕೂ ಕೂಡ ಸಹಾಯ ಆಗುತ್ತೆ. ಕೇಂದ್ರ ಸರ್ಕಾರದ ಪೌಷ್ಟಿಕಾಂಶ ಯೋಜನೆಯ ಭಾಗವಾಗಿ ಹಾಲು ವಿತರಣೆ ಕೂಡ ಇಲ್ಲಿ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಯಾರು? ಆಯ್ಕೆಗಳು ಶಾರುಖ್ ಖಾನ್, ರಾಖಿ ಮುಖರ್ಜಿ, ಎಸ್ ರಾಜಮೌಳಿ, ಮೋಹನ್ ಲಾಲ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಇತ್ತೀಚೆಗೆ ಮೋಹನ್ ಲಾಲ್ ಅವರಿಗೆ ಅತ್ಯುತ್ತಮ ಒಂದು ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒದಗುತ್ತೆ. ಈ ಪ್ರಶಸ್ತಿ ಪಡೆದಂತಹ ಅತಿ ಕಿರಿಯ ಖ್ಯಾತಿಗೆ, ನಟ ಎನ್ನುವ ಖ್ಯಾತಿಗೆ ಮೋಹನ್ ಲಾಲ್ ರವರು ಪಾತ್ರರಾಗ್ತಾರೆ. ಇನ್ನು ಅದೇ ರೀತಿ ಇಲ್ಲಿ ಶಾರುಖ್ ಖಾನ್ ರವರಿಗೆ ಶ್ರೇಷ್ಠ ನಟ ಪ್ರಶಸ್ತಿ ಕೂಡ ಸಿಗುತ್ತೆ. ಹಾಗೆ ರಾಣಿ ಮುಖರ್ಜಿ ಅವರಿಗೆ ಶ್ರೇಷ್ಠ ನಟಿ ಅನ್ನುವಂತಹ ಪ್ರಶಸ್ತಿ ಕೂಡ ಇಲ್ಲಿ ಸಿಗುತ್ತೆ. 2024ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಖ್ಯಾತ ಮಲಯಾಳಂನ ನಟ ಮೋಹನ್ ಲಾಲ್ ಅವರಿಗೆ ಬರುತ್ತೆ. ಈ ಪ್ರಶಸ್ತಿಯನ್ನು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಭವನದಲ್ಲಿ ಪ್ರದಾನ ಮಾಡ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯು ಭಾರತೀಯ ಚಲನಚಿತ್ರರಂಗದಲ್ಲಿ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗುತ್ತೆ. ಮೋಹನ್ ಲಾಲ್ ಅವರು ದಕ್ಷಿಣ ಭಾರತದ, ವಿಶೇಷವಾಗಿ ಮಲಯಾಳಂನ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅಂದರೆ ಮಲಯಾಳಂ ಭಾಷೆಯ ನಟ ಆಗ್ತಾರೆ. ಮಲಯಾಳಂ ಒಂದು ಸಿನಿಮಾ ಕ್ಷೇತ್ರ ಏನಿದೆ ಅದಕ್ಕೆ ನೀಡಿದಂತಹ ಕೊಡುಗೆಗಾಗಿ ಈ ಪ್ರಶಸ್ತಿ ಬಂದಿರುತ್ತೆ. ಈ ಪ್ರಶಸ್ತಿ ಸ್ವರ್ಣಕಮಲ, ಶಾಲು ಮತ್ತು 10 ಲಕ್ಷ ರೂಪಾಯಿಗಳಷ್ಟು ಒಂದು ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಇನ್ನು ಇದೇ ಒಂದು ಪ್ರಶಸ್ತಿ ಸಮಾರಂಭದಲ್ಲಿ ಶಾರುಖ್ ಖಾನ್ ಅವರಿಗೆ ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ಅವರ ಪಠಾನ್ ಮತ್ತು ಜವಾನ್ ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ ಪಡೀತಾರೆ. ಇನ್ನು ರಾಖಿ ಮುಖರ್ಜಿ ಅವರಿಗೆ ಉತ್ತಮ ನಟಿ ಪ್ರಶಸ್ತಿ ಕೂಡ ಬರುತ್ತೆ. ಸೊ ಶ್ರೀಮತಿ ಚಟರ್ಜಿ ವರ್ಸಸ್ ನಾರ್ವೆ ಚಿತ್ರಕ್ಕಾಗಿ ಅವರಿಗೆ ಉತ್ತಮ ನಟಿ ಪ್ರಶಸ್ತಿ ಬರುತ್ತೆ. ಇನ್ನು ರಾಜಮೌಳಿ ಅವರಿಗೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ಕೂಡ ಸಿಗುತ್ತೆ. ಸೊ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಉತ್ತಮ ನಟ, ನಟಿ, ಉತ್ತಮ ನಿರ್ದೇಶಕ ಪ್ರಶಸ್ತಿಗಳ ಬಗ್ಗೆ ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು? ಆಯ್ಕೆಗಳು ನಾರ್ಕೋಂಡಮ್ ದ್ವೀಪ, ಡೆಕ್ಕನ್ ಜ್ವಾಲಾಮುಖಿ, ಬ್ಯಾರನ್ ದ್ವೀಪ, ಅಂಡಮಾನ್ ಜ್ವಾಲಾಮುಖಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂತ ಕೇಳಿದ್ರೆ ಬ್ಯಾರನ್ ದ್ವೀಪದ ಒಂದು ಜ್ವಾಲಾಮುಖಿ ಆಗುತ್ತೆ. ಸೊ ಒಂದೇ ತಿಂಗಳಿನಲ್ಲಿ 2 ಬಾರಿ ಈ ಒಂದು ಜ್ವಾಲಾಮುಖಿ ಆಕ್ಟಿವ್ ಆಗಿತ್ತು. ಭಾರತದ ಏಕೈಕ ಜ್ವಾಲಾಮುಖಿ ಎನಿಸಿರುವಂತಹ ಬ್ಯಾರನ್ ದ್ವೀಪದಲ್ಲಿರುವಂತಹ ಜ್ವಾಲಾಮುಖಿ ಒಂದೇ ತಿಂಗಳಲ್ಲಿ 2 ಬಾರಿ ಉಕ್ಕಿ ಬೆಂಕಿಯನ್ನು ಉಗುಳಿರುತ್ತೆ, ಅಂದರೆ ಆಕ್ಟಿವ್ ಆಗಿರುತ್ತೆ. ಬ್ಯಾರನ್ ದ್ವೀಪದಲ್ಲಿರುವಂತಹ ಜ್ವಾಲಾಮುಖಿ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಆಗುತ್ತೆ. ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಪೋರ್ಟ್ ಬ್ಲೇರ್ನಿಂದ ಸುಮಾರು 138 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಸಕ್ರಿಯ ಜ್ವಾಲಾಮುಖಿ ಆಗುತ್ತೆ. ಸೊ ಯಾವುದೇ ಜ್ವಾಲಾಮುಖಿ ಸಕ್ರಿಯವಾಗಿದೆ ಅಂದರೆ ಅದು ಆಗಾಗ ಸ್ಫೋಟಗೊಳ್ಳಕ್ಕೆ ಸಾಧ್ಯ ಇರುತ್ತೆ. ಈ ಜ್ವಾಲಾಮುಖಿ ಇತ್ತೀಚೆಗೆ ಕೇವಲ 1 ತಿಂಗಳಿನಲ್ಲಿ 2 ಬಾರಿ ಸ್ಫೋಟಗೊಂಡಿರುತ್ತೆ. ಬ್ಯಾರನ್ ದ್ವೀಪದ ಜ್ವಾಲಾಮುಖಿ ಮೊದಲ ಬಾರಿಗೆ 1787ರಲ್ಲಿ ಸ್ಫೋಟಗೊಳ್ಳುತ್ತೆ. ಈ ಜ್ವಾಲಾಮುಖಿ ಶಂಕುವಿನ ಆಕಾರದಲ್ಲಿದೆ ಮತ್ತು ಸಮುದ್ರ ಮಟ್ಟದಿಂದ ಸುಮಾರು 354 ಮೀಟರ್ ಎತ್ತರದಲ್ಲಿದೆ. ಸ್ಫೋಟದ ನಂತರ ಸುಮಾರು 3 ಕಿಲೋಮೀಟರ್ ದೂರದವರೆಗೂ ಕೂಡ ಬೂದಿಯನ್ನು ಚಿಮ್ಮುತ್ತೆ. ಸೊ ಬ್ಯಾರನ್ ದ್ವೀಪ ಪ್ರವಾಸಿ ಸ್ಥಳ ಅಲ್ಲ, ಅದು ಇಲ್ಲಿಗೆ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಮಾತ್ರ ಭೇಟಿಯನ್ನು ನೀಡ್ತಾರೆ. ಈ ಸ್ಫೋಟದಿಂದ ಸುತ್ತಮುತ್ತಲಿನ ಪರಿಸರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಸೇನೆಗಳು ಡ್ರೋನ್ ಮತ್ತು ಡ್ರೋನ್ ನಿರೋಧಕ ವ್ಯವಸ್ಥೆಗಳ ಸಾಮರ್ಥ್ಯ ಪರೀಕ್ಷೆಗಾಗಿ ನಡೆಸಿದ ಸಮರಾಭ್ಯಾಸದ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು ವಾರ್ ಗೇಮ್ಸ್, ಬ್ಲ್ಯಾಕ್ ಸ್ಟಾರ್ಟ್, ಕೋಲ್ಡ್ ಸ್ಟಾರ್ಟ್, ಡ್ರೋನ್ ಡಿಫೆನ್ಸ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ಭಾರತದ ಸೇನೆಗಳು ಡ್ರೋನ್ ಮತ್ತು ಡ್ರೋನ್ ನಿರೋಧಕ ವ್ಯವಸ್ಥೆಗಳ ಸಾಮರ್ಥ್ಯ ಪರೀಕ್ಷೆಗಾಗಿ ಕೋಲ್ಡ್ ಸ್ಟಾರ್ಟ್ ಅಂತ ಹೇಳಿ ಒಂದು ಸಮರಾಭ್ಯಾಸವನ್ನು ನಡೆಸುತ್ತೆ. ಸೊ ಅಕ್ಟೋಬರ್ನಲ್ಲಿ ಸೇನೆಯಿಂದ ಡ್ರೋನ್ಗಳ ಸಾಮರ್ಥ್ಯ ಪರೀಕ್ಷೆ ಆಯಿತು. ಇದ್ರ ಬಗ್ಗೆ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸಮರಾಭ್ಯಾಸದ ಹೆಸರೇನು ಅಂತ ಕೇಳ್ತಾರೆ. ಭಾರತೀಯ ಸೇನೆ ನಡೆಸಿದ ಈ ನಿರ್ದಿಷ್ಟ ಡ್ರೋನ್ ಸಾಮರ್ಥ್ಯ ಪರೀಕ್ಷೆ ಸಮರಾಭ್ಯಾಸಕ್ಕೆ ಹೆಸರೇನು ಕೊಟ್ಟಿತ್ತು ಅಂತ ಕೇಳಿದ್ರೆ ಕೋಲ್ಡ್ ಸ್ಟಾರ್ಟ್. ಸೊ ಮುಖ್ಯವಾಗಿ ಅಕ್ಟೋಬರ್ 6ರಿಂದ 10ರವರೆಗೆ ನಡೆಯುತ್ತೆ.
ಸೊ ಈ ಪರೀಕ್ಷೆ ಮಧ್ಯಪ್ರದೇಶದಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಗಳ ಸಮಾವೇಶದಲ್ಲಿ ನಡೆಯುತ್ತೆ. ಈ ಪರೀಕ್ಷೆಯನ್ನು ಭಾರತದ 3 ಸೇನೆಗಳಾದ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಜಂಟಿಯಾಗಿ ನಡೆಸುತ್ತೆ. ಭವಿಷ್ಯದ ಯುದ್ಧಗಳಲ್ಲಿ ಡ್ರೋನ್ ಮತ್ತು ಡ್ರೋನ್ ನಿರೋಧಕ ವ್ಯವಸ್ಥೆಗಳು ಎದುರಿಸಬಹುದಾದ ಸವಾಲುಗಳನ್ನು ಇಲ್ಲಿ ಪರಿಣಾಮಕಾರಿಯಾಗಿ ಎದುರಿಸೋಕೆ ಸಿದ್ಧತೆ ಮಾಡಿಕೊಳ್ಳೋಕೆ ಈ ಒಂದು ಸಮರಾಭ್ಯಾಸವನ್ನು ನಡೆಸ್ತಾರೆ. ಸಮರಾಭ್ಯಾಸದ ಉದ್ದೇಶ ಕೂಡ ಗೊತ್ತಿರಬೇಕು. ಈ ಸಮರಾಭ್ಯಾಸ ಡ್ರೋನ್ ಯುದ್ಧ ತಂತ್ರ ಮತ್ತು ಅವುಗಳ ವಿರುದ್ಧ ಹೋರಾಡುವ ತಂತ್ರಜ್ಞಾನಗಳ ಮೇಲೆ ಕೇಂದ್ರೀಕರಿಸುತ್ತೆ. ಡ್ರೋನ್ಗಳನ್ನು ಬಳಸುವಿಕೆ, ಅವುಗಳನ್ನು ನಿಷ್ಕ್ರಿಯಗೊಳಿಸುವ ವಿಧಾನಗಳನ್ನು ಈ ಪರೀಕ್ಷೆಯಲ್ಲಿ ಅಳವಡಿಸಲಾಗುತ್ತೆ. ಈ ಪರೀಕ್ಷೆಯನ್ನು ಸಂಪೂರ್ಣವಾಗಿ ದೇಶೀಯವಾಗಿ ತಯಾರಿಸಿದ ಡ್ರೋನ್ಗಳ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಲಾಗುತ್ತೆ. ಈ ಸಮರಾಭ್ಯಾಸ ಭಾರತದ ರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸೋಕೆ ಒಂದು ಪ್ರಮುಖ ಹೆಜ್ಜೆ ಕೂಡ ಆಗುತ್ತೆ. 3 ಸೇನೆಗಳ ನಡುವಿನ ಪರಸ್ಪರ ಸಹಕಾರ ಮತ್ತು ಸಮನ್ವಯವನ್ನು ಬಲಪಡಿಸೋಕೆ ಈ ಸಮರಾಭ್ಯಾಸ ಸಹಾಯ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ. ಸೊ ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ನಡೆಯುತ್ತೆ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ ಕೂಡ ಇರುತ್ತೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋರ್ಸಸ್ಗಳು ಲಭ್ಯವಿರುತ್ತೆ. ಒಂದ್ಸಲ ಆ್ಯಪನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.